ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಬೋಟ್ ನೆಕ್ ಡಿಸೈನು ವಿತ್ ಪಾಟ್ಲಿ ಡಿಸೈನ್ ಏನಿದೆ ಅದನ್ನು ಹೊಲಿದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗಿನ ಟ್ರೆಂಡ್ ಏನಿದೆ ಬೋಟ್ ನೆಕ್ ಡಿಸೈನು, ಸೊ ಇದು ಕೂಡ ತುಂಬ ಜನ ಹೊಲಿಸ್ಕೊತಾ ಇದ್ದಾರೆ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ತುಂಬ ನೀಟಾಗಿ ನೀವು ಫಿನಿಶಿಂಗ್ ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ಸೈಡು ಪಾಟ್ಲಿ ಡಿಸೈನು ಬರುತ್ತೆ, ಮತ್ತು ನಾನು ಆಲ್ರೆಡಿ ಉಪ್ಪಟ್ಟಿ ಗುಂಡಿಪಟ್ಟಿ ಎಲ್ಲದು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬ್ಯಾಕ್ ಸೈಡು ಓಪನ್ ಬರುತ್ತೆ, ಉಕ್ಕಿಡ್ತಾ ಇದ್ದೀನಿ. ಹಾಗಾಗಿ ಫ್ರಂಟ್ ಸೈಡು ಕಪ್ಸಿಟ್ಟು ಆಲ್ರೆಡಿ ಹೊಲ್ಕೊಂಡಿದ್ದೀನಿ ಇದು. ಸೊ ಇದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಯಾವ ರೀತಿ ಹೊಲಿಯೋದು ಅನ್ನೋದನ್ನು, ವಿಡಿಯೋ ಇದೆ ಅದನ್ನು ಹಾಕಿರ್ತೀನಿ ನೋಡಿ. ಸೊ ಈಗ ನಾನು ಇಲ್ಲಿ ಬ್ಯಾಕ್ ಸೈಡ್ ಡಿಸೈನ್ ಏನಿದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ಯಾವ ರೀತಿ ಹೊಲಿಯೋದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನಾವು ಏನಿದೆ ಇದನ್ನು ಮೇನ್ ಕ್ಲಾತಿಗೆ ಫುಲ್ಲು ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟ್ ನಾವು ಇಲ್ಲಿ ಸೀದಾನೆ ಅಟ್ಯಾಚ್ ಮಾಡ್ಕೊಂಬಿಡೋಣ. ಸೊ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಸುತ್ತಲೂ ಪಿನ್ನನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಹೊಲ್ಕೋಬೇಕು. ಸುತ್ತಲೂ ಅದನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ, ಲೇಟ್ ಆಗುತ್ತೆ. ಹಾಗಾಗಿ ನೀಟಾಗಿ ಸುತ್ತಲೂ ಹೊಲಿಗೆ ಹಾಕ್ಕೊಂಡ್ರೆ ಆಯಿತು, ಪಿನ್ ಮಾಡಿ. ಸೊ ನೋಡಿ, ಇದು ಏನಿದೆ ಇಲ್ಲಿ ಸೆಂಟರಲ್ಲಿ ನಾವು ಈ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಹೊಲಿಗೆ ಹಾಕ್ಕೊಬೇಕು. ಈ ಕಡೆ ಒಂದು ಹೊಲಿಗೆ, ಈ ಕಡೆ ಒಂದು ಹೊಲಿಗೆ, ಯಾಕಂದರೆ ಮಧ್ಯೆ ನಾವು ಓಪನ್ ಮಾಡಬೇಕು. ಹಾಗಾಗಿ ಹೊಲ್ದಾದ್ಮೇಲೆ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಸುತ್ತಲೂ ಹೊಲ್ಕೊಂಡಿದ್ದೀನಿ. ಮೇನ್ ಕ್ಲಾತ್ ಏನಿದೆ ಲೈನಿಂಗ್ ಜೊತೆಗೆ ಹೊಲ್ಕೊಂಡಿದ್ದೀನಿ. ಮಧ್ಯ ಈ ರೀತಿ ಹೊಲ್ಕೋಬೇಕು, ಯಾಕಂದರೆ ಇಲ್ಲಿ ಮಧ್ಯ ನಾವು ಕಟ್ ಮಾಡ್ಕೋಬೇಕು. ಈಗ ಈ ಕಡೆ ಒಂದು ಹುಪ್ಪಟ್ಟಿ ಮತ್ತು ಕಾಜಾಪಟ್ಟಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಇದನ್ನು ಮಧ್ಯ ಏನಿದೆ ಫೋಲ್ಡಿಂಗು ಇಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾವು ಇದು ಬೋಟ್ ನೆಕ್ ಏನಿದೆ ಅದನ್ನ ಆಮೇಲೆ ಡಿಸೈನ್ ಏನಿದೆ ಅದನ್ನ ಮಾಡ್ಕೊಂಡ್ಮೇಲೆ ನಾವು ಕಟ್ ಮಾಡ್ಕೋಬೇಕು. ಸೊ ಈಗ ನಾವಿಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂದರೆ, ಸೊ ನೀವು ಪಟ್ಟಿ ಕಾಜಾಪಟ್ಟಿ ಯಾವ ಸೈಡ್ ಬರುತ್ತೆ ನೋಡ್ಕೋಬೇಕು. ಸೊ ಇಲ್ಲಿ ಇದು ರಿಂಗ್ ಪಟ್ಟಿ ಬರುತ್ತೆ, ಇಲ್ಲಿ ಉಕ್ಕು ಪಟ್ಟಿ ಬರುತ್ತೆ. ಸೊ ಹಾಗಾಗಿ ಉಕ್ಕು ಪಟ್ಟಿ ಎಲ್ಲಿ ಬರುತ್ತೆ ಅಲ್ಲಿ ನಾವು ಪಾಟ್ಲಿನ ಅಟ್ಯಾಚ್ ಮಾಡ್ಕೋಬೇಕು. ಇದು ಪಾಟ್ಲಿ ಏನಿದೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಗಿನರ್ಸ್ ಏನಾದರೂ ಗೊತ್ತಿಲ್ಲ ಇದು ಮಾಡೋದು ಅಂತ ಅಂದರೆ ಇದು ಕೂಡ ಸಪ್ರೇಟ್ ವಿಡಿಯೋ ಇದೆ, ಹಾಕಿರ್ತೀನಿ ಲಿಂಕ್, ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಾವೀಗ ಇದಕ್ಕೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಬೋಟ್ ನೆಕ್ ಎಷ್ಟು ಇಡ್ತೀವಿ ಅದನ್ನು ಫಸ್ಟು ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಎಷ್ಟೆಷ್ಟು ಗ್ಯಾಪಿಗೆ ನೀವು ಇದು ಪಾಟ್ಲಿ ಇಡ್ತೀರ ಅನ್ನೋದು ಡಿಸೈಡ್ ಮಾಡಿಕೊಂಡು ಇಲ್ಲಿ ಇಟ್ಬಿಟ್ಟು ಹೊಲಿಬೋದು. ಸೊ ಈಗ ನಾನಿಲ್ಲಿ 3.5 ಇಂಚಿಗೆ ಬೋಟ್ ನೆಕ್ಕು ತೆಗಿತಾ ಇರೋದು. ಹಾಗಾಗಿ ಮೊದಲು ಅದು ಶೇಪ್ ಏನಿದೆ ಇಲ್ಲಿ ಜಸ್ಟ್ ಮಾರ್ಕಿಂಗ್ ಮಾಡ್ಕೋಬೇಕಷ್ಟೆ. ಆಮೇಲೆ ಇಲ್ಲಿ ನೀವು 1 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಅಥವಾ ಫಸ್ಟ್ ಸ್ಟಾರ್ಟಿಂಗು 1 ಇಂಚು ಬಿಟ್ಬಿಟ್ಟು, ಯಾಕಂದರೆ ಇಲ್ಲಿ ಹೊಲಿಗೆಗೆ ಅನ್ನುತ್ತಾ ಹೋಗುತ್ತೆ, ಇಲ್ಲ 3/4 ಇಂಚಿಗಾದರೂ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೋದು. ಸೊ ನಾನಿಲ್ಲಿ ನೋಡಿ, ಇಲ್ಲಿ 1/4 ಇಂಚು ಹೊಲಿಗೆಗೆ ಹೋದರೆ ಸ್ವಲ್ಪ ಮತ್ತೆ ಇಲ್ಲಿ ಪಾಟ್ಲಿ ಅನ್ನೋದು ಇಲ್ಲಿ ಬರ್ಬೋದು. ಹಾಗಾಗಿ ಆ ಲೆಕ್ಕಾಚಾರ ಏನಿದೆ ಅದ್ರ ಪ್ರಕಾರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಈಗ ನಾನು ಮಾರ್ಕಿಂಗ್ ಏನಿದೆ 3/4 ಇಂಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದಿಲ್ಲ, ಸೊ ಪರ್ಫೆಕ್ಟಾಗಿ ಗ್ಯಾಪ್ ಬರಬೇಕು ಅಂದರೆ ನೀವು ಈ ರೀತಿ ಮಾರ್ಕಿಂಗು ಮಾಡ್ಕೋಬೇಕು. ಯಾವುದೇ ಆದರೂ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು ಪ್ರತಿಯೊಂದಕ್ಕೂ ಈ ರೀತಿ ಫಾಲೋ ಮಾಡಿದರೆ ಅದು ಡಿಸೈನ್ ಏನಿದೆ ನೀಟಾಗೂ ಕೂಡ ಕಾಣುತ್ತೆ. ಸೊ ನಾನು ಆಲ್ರೆಡಿ ಇದು ಪಾಟ್ಲಿನ ರೆಡಿ ಮಾಡ್ಕೊಂಡಿದ್ದೀನಿ. ಅವೆಲ್ಲ ತುಂಬ ಟೈಮ್ ತೊಗೊಳೋದ್ರಿಂದ ಫಸ್ಟ್ ಟೈಮ್ ನೀವು ಫ್ರೀ ಇದ್ದಾಗ ಮಾಡಿ ಇಟ್ಕೊಂಡ್ಬಿಟ್ರೆ ಹೊಲಿಬೇಕಾರೆ ನಿಮಗೆ ಮತ್ತೆ ಇದು ಮಾಡಬೇಕು ಅನ್ನೋದೇನು ಇರೋದಿಲ್ಲ. ಸೊ ಹಾಗಾಗಿ ನೋಡಿ ನಾನಿಲ್ಲಿ ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚು ಸೀವಿಂಗ್ಸಿಗೆ ಅಂತ ಹೋಗುತ್ತೆ. ಸೊ ಇಷ್ಟು ಗ್ಯಾಪ್ ಇದ್ರೆ ಸಾಕು ಕೆಳಗಡೆ. ಈಗ ನಾವು
ಈ ಒಂದು ಫಸ್ಟ್ ಮಾರ್ಕಿಂಗ್ ಏನಿದೆ ಅದನ್ನು ಬಿಟ್ಬಿಟ್ಟು ನಾವಿಲ್ಲಿ 3/4 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡ್ವಲ್ಲ ಅಲ್ಲಿಂದ ನಾವು ಈ ರೀತಿ ಇಟ್ಕೋಬೇಕು. ಇದು ಒಳಗಡೆ ಇರಬೇಕು ಪಾಟ್ಲಿ ಅನ್ನೋದು. ಈಗ ನಾನು ಕೆಳಗಡೆಯಿಂದ ಇದನ್ನು ಇಟ್ಕೊಂಡು ಹೊಲಿಬೋದು, ಇಲ್ಲ ಈ ಕಡೆ ಸೈಡ್ ಆದರೂ ಇಟ್ಕೊಂಡು ಹೊಲಿಬೋದು. ನಿಮಗೆ ಅನುಕೂಲ ಹೆಂಗಾಗುತ್ತೆ ಆ ರೀತಿ ನೋಡ್ಕೊಳ್ಳಿ. ನಾನೀಗ ಇಲ್ಲಿ ಈ ಕಡೆ ಸೈಡ್ ಇಟ್ಬಿಟ್ಟು ಈಗ ಹೊಲಿಗೆ ಏನು ಬಂದಿದೆ 1/4 ಇಂಚಿ ಗ್ಯಾಪು, ಆ ಗ್ಯಾಪಲ್ಲೇ ಇಟ್ಬಿಟ್ಟು ಹೊಲಿತಾ ಹೋಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದನ್ನು ಮಾರ್ಕಿಂಗ್ ಏನಿದೆ ಅಲ್ಲಿ ಇಟ್ಬಿಟ್ಟು ನಾನು ನೀಟಾಗಿ ಹೊಲ್ಕೊಂಡಿದ್ದೀನಿ. ಈಗ ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಹಚ್ಕೋಬೇಕು. ಸೊ ಈ ಸಾರಿ ಈ ಥರ ನೀಟಾಗಿ ಇಟ್ಬಿಟ್ಟು 1/4 ಇಂಚಿ ಗ್ಯಾಪಲ್ಲಿ ನಾನು ಹೊಲಿಗೆ ಅನ್ನೋದು ಹಾಕೊತ ಹೋಗಿದ್ದೀನಿ. ಸೊ ಈಗ ನಾನು ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಏನಿದೆ ಅದನ್ನು ಹಚ್ಕೊತೀನಿ. ಸೊ ಈ ಕಡೆ ಸೈಡು ಈ ಡಬಲ್ ಲೈನಿಂಗ್ ಏನು ಬರುತ್ತೆ 2 ಇಂಚಿಂದು ಅದು ಬರುತ್ತೆ. ಸೊ ಈ ಕಡೆ ಸೈಡು ರಿಂಗ್ ಪಟ್ಟಿ ಬರುತ್ತೆ, ಈ ಕಡೆ ಸೈಡು ಉಕ್ಕು ಪಟ್ಟಿ. ಸೊ ಇದನ್ನು ನಾವು ಇಟ್ಬಿಟ್ಟು ಇಲ್ಲಿ ಹೊಲಿಬೇಕು ಹೀಗೆ. ಸೊ 1/4 ಇಂಚಿ ಗ್ಯಾಪಲ್ಲಿ ಇದನ್ನು ಹೊಲ್ಕೋಬೇಕು. ಇದನ್ನು ಸೇಮು ಈ ರೀತಿ ಇಟ್ಬಿಟ್ಟು ಸೊ ಇಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಹೊಲ್ಕೊಂಡಿದ್ದೀನಿ. ಸೊ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಮಾಮೂಲಿ 4 ಟಕ್ಸಿಂದ ಏನು ಹೊಲಿತೀವೋ ಅದೇ ಥರ ಸೇಮು. ಇದು ಬ್ಯಾಕ್ ಸೈಡ್ ಅಷ್ಟೇ. ಸೊ ಇದು ಕೂಡ ಸೇಮ್ ಮೆಥಡಲ್ಲೇ ಹೊಲಿಬೇಕು. ಈ ರೀತಿ ಇಟ್ಕೊಂಡು ಹೊಲಿದ್ರೆ ಆಯ್ತು. ನೋಡಿ ಇದೇನಿದೆ ಸೇಮ್ ಇದರಲ್ಲೇ ಬರಬೇಕು. ಇದು ಕಾಲು ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಸೊ ಇದು ಡಿಸೈನ್ ಹಚ್ಚಿದ ಮೇಲೆ ಒಂಚೂರು ಇಂಚ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಇದು ಎಳ್ಕೊಂಡಿರುತ್ತೆ. ಸೊ ಇದು ಹೊಲಿಬೇಕಾದ್ರೆ ನೋಡಿ ಯಾವಾಗಲೂ ಇದನ್ನು ಈ ರೀತಿ ನೀಟಾಗಿ ಎಳ್ಕೋಬೇಕು. ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದು ಕೆಳಗಡೆ ಮಾಡ್ಕೊಬೇಕು. ಇದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಮೇನ್ ಕ್ಲಾತಿಂದ ಇದನ್ನ ಫುಲ್ಲು ಕಟ್ ಮಾಡ್ಕೋಬೇಕು. ಇದು ತುಂಬ ದಪ್ಪ ಇರೋದ್ರಿಂದ ಸ್ವಲ್ಪ ಕತ್ರಿ ಅನ್ನೋದು ಶಾರ್ಪ್ ಇರೋದು ಯೂಸ್ ಮಾಡ್ಕೊಳ್ಳಿ. ಕತ್ರಿ ಶಾರ್ಪ್ ಮಾಡೋದು ಹೇಗೆ ಅನ್ನೋದು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ. ಸೊ ಅದನ್ನು ನೀವು ನೋಡ್ಕೊಂಡು ನೀವೇ ಮನೆಯಲ್ಲಿ ಮಾಡ್ಕೋಬಹುದು. ಸೊ ಈಗ ನೆಕ್ಸ್ಟ್ ನೀವು ಮಾಮೂಲಿ ಏನು ಹೊಲಿತೀರಲ್ವಾ ಕಾಜಾ ಪಟ್ಟಿ ಅದೇ ಥರನೇ ಹೊಲಿದ್ರಾಯ್ತು. ಸೊ ಸರಿ ಬಂದಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ನಾವು ಇದೇನಿದೆ ಒಳಗಡೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಸೊ ಈಗ ನಾವು ಮೇಲೆ ಬೋಟ್ ನೆಕ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ಕೆಳಗಡೆನೂ ಅಷ್ಟೇ ನೀಟಾಗಿ ಸಮನಾಗಿ ಕಟ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಈ ಕಡೆ ಮತ್ತೆ ಮೇಲೆ ಕೆಳಗೆ ಮೇಲೆ ಸರಿ ಇದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಬೋಟ್ ನೆಕ್ ಡಿಸೈನ್ ಏನು ಬರುತ್ತೆ ಅದನ್ನ ಕಟಿಂಗ್ ಮಾಡಿ ಹೊಲಿಯೋದು.
ಮತ್ತು ಇಲ್ಲೆಲ್ಲ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕೊಟ್ಬಿಟ್ಟು ತಿರುಗಿಸಿ ಹೊಲಿಬೇಕು. ಸೊ ಈಗ ನಾನು ಫಸ್ಟು ಈ ಉಪ್ಪಟ್ಟಿ ಏನಿದೆ ಇದಕ್ಕೆ ನಾನು ಬೋಟ್ ನೆಕ್ ಅನ್ನೋದನ್ನ ಕಟ್ ಮಾಡ್ಕೊತೀನಿ ಫಸ್ಟು. ಸೊ ಫ್ರಂಟ್ ಸೈಡ್ ಏನಿದೆ ಅದ್ರ ಪ್ರಕಾರನೇ ಮಾರ್ಕಿಂಗು ಮಾಡ್ಕೋಬೇಕು. ಈ ಗ್ಯಾಪ್ ಏನಿದೆ ಪರ್ಫೆಕ್ಟಾಗಿ ಬರಬೇಕಲ್ವ, ಹಾಗಾಗಿ ನೋಡಿ ಇದೇನಿದೆ ಇದ್ರ ಪ್ರಕಾರನೇ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಈ ಒಂದು ಮಾರ್ಕಿಂಗ್ ಪ್ರಕಾರ ನಾವಿಲ್ಲಿ ಎಷ್ಟು ಡೀಪ್ ಬೇಕೋ ಅಷ್ಟಕ್ಕೆ ನಾವು ಇಳಿಸ್ಬೇಕು. ಸೊ ನಾನಿಲ್ಲಿ 3.5 ಇಂಚು ಇಡ್ತಾ ಇದ್ದೀನಿ ಬೋಟ್ ನೆಕ್ಕು. ಸೊ ಇಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಇಡಬೇಕು. ಸೊ ಈ ನೀವು ಬೋಟ್ ನೆಕ್ ಮೊದಲೇ ಕಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಆಮೇಲೆ ಕೂಡ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೋದು. ಈಗ ಇಲ್ಲಿ ನಾನು ಬೋಟ್ ನೆಕ್ ಏನಿದೆ ಶೇಪು ಅದನ್ನು ಕೊಡ್ತಾ ಇದ್ದೀನಿ. ಸೊ ಇದನ್ನು ಕಟ್ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಒಂದು ಹೊಲಿಗೆ ಅನ್ನೋದು ಹಾಕಿಬಿಟ್ಟು ಆಮೇಲೆ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ನಾನೀಗ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈ ಮಾರ್ಕಿಂಗ್ ಏನಿದೆ ಇದ್ರ ಪಕ್ಕ ಇಲ್ಲಿ ಹಾಕ್ಕೋಬೇಕು. ಈಗ ಇದನ್ನು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಮಾರ್ಕಿಂಗ್ ಏನು ಮಾಡಿದ್ದೀವಲ್ಲ ಅದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡಿ ಈ ಗ್ಯಾಪು ಕರೆಕ್ಟಾಗಿ ಇರುತ್ತೆ, ಮ್ಯಾಚ್ ಆಗುತ್ತೆ. ಸೊ ಈಗ ಇದ್ರ ಪ್ರಕಾರನೇ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ ನೋಡಿ ಇದೇನಿದೆ ಈ ಒಂದು ಎಡ್ಜು ಇದೆಲ್ವ ಇಲ್ಲಿ ಇಟ್ಬಿಟ್ಟು ನೀಟಾಗಿ ಜೋಡಿಸ್ಕೊಬೇಕು. ಜೋಡಿಸ್ಬಿಟ್ಟು ಇಲ್ಲಿ ಏನು ಮಾರ್ಕಿಂಗ್ ಬಂದಿದೆ ಇದ್ರ ಪ್ರಕಾರ ನಾವೀಗ ಮಾರ್ಕಿಂಗು ಮಾಡ್ಕೋಬೇಕು. ಸೊ ಹಿಂದೇನಾದರೂ ಮಾಡ್ಬೋದು, ಇಲ್ಲೇ ಲೈನಿಂಗ್ ಮೇಲಾದರೂ ಮಾಡ್ಕೊಬೋದು ನೋಡಿ. ಸೊ ಈಗ ನಾನು ಇಲ್ಲಿ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀನಿ ಅದರ ಹಿಂದ್ಗಡೆ ಹೊಲಿಗೆ ಹಾಕ್ತಾ ಇದ್ದೀನಿ. ಸೊ ಈಗ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ಅದಕ್ಕೆ ಇದನ್ನು ಇಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಎರಡು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಇದು ಕೂಡ ನೀಟಾಗಿ ಕೆಳಗಡೆ ಬರಬೇಕು ಸಮ. ಈಗ ನಾನು ಇದ್ರ ಸಮಕ್ಕೆ ಮೇಲ್ಗಡೆ ಏನು ಬಟ್ಟೆ ಇಟ್ಟಿದ್ದೀನಿ ಅದ್ರ ಸಮಕ್ಕೆ ಕಟ್ಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಶೇಪು ಎರಡು ಒಂದೇ ಥರ ಕಾಣುತ್ತೆ. ನೋಡಿ ಇದು ನೀಟಾಗಿ ಎರಡು ಕಡೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ಇನ್ನೊಂದ್ಸಲಿ ನೀವು ಫೈನಲ್ ಆಗಿ ಚೆಕ್ ಮಾಡ್ಕೋಬೇಕು. ಸೊ ಈಗ ನಾವಿಲ್ಲಿ ಅರ್ಧ ಇಂಚು ಕಂಪಲ್ಸರಿ ಇಳಿಸ್ಬೇಕು ಆ ಕಡೆ ಮತ್ತು ಈ ಕಡೆ. ಫ್ರಂಟ್ ಸೈಡು ಬ್ಯಾಕ್ ಸೈಡು ಎರಡು ಬೋಟ್ ನೆಕ್ ಇರೋದ್ರಿಂದ ಎರಡನ್ನೂ ಕೂಡ ನೀವು ಇಳಿಸ್ಕೋಬೇಕು. ಸೊ ಎರಡನ್ನೂ ನೀಟಾಗಿ ಜೋಡಿಸ್ಕೊಂಡು ಒಂದು ಅರ್ಧ ಇಂಚು ಏನಿದೆ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಇಳಿಸೋದು ಯಾವಾಗಲೂ ಅರ್ಧ ಇಂಚು ಕರೆಕ್ಟಾಗಿ ಇಳಿಸ್ಬಿಟ್ರೆ ನಿಮಗೆ ಹಿಂದ್ಗಡೆ ಸುಕ್ ಅನ್ನೋದು ಬರಲ್ಲ ಫ್ರೆಂಡ್ಸ್, ನೀಟಾಗಿ ಕೂತ್ಕೊಳ್ಳುತ್ತೆ. ಅದು ಬೆನ್ನು ಏನಿದೆ ನೀಟಾಗಿ ಕೂರುತ್ತೆ. ಸೊ ನಾನೀಗ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಫಸ್ಟೇ ಮಾಡ್ಕೊಬೋದು ಇವೆಲ್ಲ, ಆಮೇಲೆ ಕೂಡ ಮಾಡ್ಕೋಬೋದು. ನಾನು ಯಾವಾಗಲೂ ಲಾಸ್ಟ್ ಫಿನಿಶಿಂಗ್ ಕೊಡ್ಬೇಕಾರೆ
ಮಾಡ್ಕೊತೀನಿ. ಯಾಕಂದರೆ ಇಲ್ಲಿ ಒಂದೊಂದ್ಸಲಿ ಹೆಚ್ಚು ಕಡಿಮೆ ಬಂದಾಗ ನೀಟಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ವೇರಿಯೇಷನ್ ಆಗಲ್ಲ. ನೋಡಿ ನಾನೀಗ ಫಿನಿಶಿಂಗ್ ಕೊಟ್ಟಿದ್ದೀನಿ. ಇದಿಷ್ಟು ಆದಮೇಲೆ ನಾವು ಇದು ಟಕ್ಸ್ ಎಲ್ಲ ಹಿಡಿಬೇಕು. ಮತ್ತು ಇಲ್ಲಿ ಬೋಟ್ ನೆಕ್ ಏನಿದೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಜೋಡಿಸಿದ ಮೇಲೆ ಆ ಕ್ರಾಸ್ ಪಟ್ಟಿನ ಇಲ್ಲಿ ತಿರುಗಿಸಿ ಹೊಲಿದ್ರೆ ಆಯಿತು ಫ್ರೆಂಡ್ಸ್. ಸೊ ನಾನೀಗ ಡಿಸೈನ್ ಮೇಯ್ನ್ ತೋರಿಸಿರೋದ್ರಿಂದ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.